ನಿನ್ ಮುಖ ನೋಡ್ಕೊಂಡು ಕೂದಲೆಲ್ಲ ಉದ್ರೋಗ್ಬಿಟ್ಟಿತ್ತು. ಹಾಗೇನಿಲ್ಲಮ್ಮ, ಕಾಲೇಜ್ ಫಸ್ಟ್ ಡೇ ಅಲ್ಲ, ಅದಕ್ಕೆ ಸ್ವಲ್ಪ ನೀಟಾಗಿ ರೆಡಿಯಾಗಿ ಹೋಗ್ತಿದ್ದೀಮ್ಮ. ಸರಿ ಆಯ್ತು, ನಾನು ಕಾಲೇಜ್ ಹೋಗ್ಬಿಡ್ತೀನಿ. ನೀನ್ ಕಾಲೇಜಿಗೆ ಹೋದ್ರೆ ನೀನ್ ಯಾರನ್ನ ಮರಿಬೇಡ. ಅದನ್ನ ಹೆಂಗಮ್ಮ ಮರಿತೀನಿ? ಸರಿ ಆಯ್ತು. ಬಂದೇನು? ಅಮ್ಮ ಈಗ ಅಮ್ಮ, ನನಗೊಂದು ಮೊಬೈಲ್ ಫೋನ್ ಬೇಕಾಗಿತ್ತು. ಏನು ಕಾಲೇಜಿಗೆ ಹೋಗಿ ಮೊದಲೇ ದಿನನೇ ಮೊಬೈಲ್ ಕೇಳ್ತಾ ಇದೀಯಾ? ಹಾಗೇನಿಲ್ಲಮ್ಮ, ಮೊಬೈಲ್ ಫೋನ್ ಇದ್ರೆ ಸ್ವಲ್ಪ ಸ್ಟಡೀಸ್ ಯೂಸ್ ಆಗ್ತದಮ್ಮ, ಅದಕ್ಕೆ ಕೇಳ್ತಾ ಇದ್ದೀನಿ. ಅದಿಲ್ಲದೆ ಅದಕ್ಕೆ ಯೂಸ್ಫುಲ್ ಅಂತ ನಾನು ಅನ್ಕೊಂಡಿದ್ದೆ, ಅದ್ರ ಅವಶ್ಯಕತೆ ಇಲ್ವಲ್ಲ. ಹಂಗಲ್ಲಮ್ಮ, ಫೋನ್ ಇದ್ರೆ ಸ್ವಲ್ಪ ಚೆನ್ನಾಗಿ ಯೂಸ್ಫುಲ್ ಆಗುತ್ತಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ. ಮೊಬೈಲ್ ಅದಿದ್ರೆ ನಿನಗೆ ಯೂಸ್ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಕಾಲೇಜಲ್ಲಿ ಎಲ್ಲರೂ ಕೈ ಮೇಲೆ ಕೈಯಲ್ಲಿದೆಯಮ್ಮ. ಆ ತರ ಹೇಳು, ಕಾಲೇಜಲ್ಲಿ ಎಲ್ಲ ಕೈಯಲ್ಲಿ ಇರೋದ್ರಿಂದ ನನಗೂ ಕೂಡ ಮೊಬೈಲ್ ಬೇಕು ಅಂತ. ಹೌದು ತಾನೆ? ನೀನ್ ಮೊಬೈಲ್ ಕೇಳ್ತಾ ಇರೋದು ನಿನ್ ವಿದ್ಯಾಭ್ಯಾಸಕ್ಕಲ್ಲ, ನಿನ್ ಗೌರವ ಕೇಳ್ತಾ ಇರೋದು. ಅದರಿಂದ ತುಂಬಾ ಜನ ಹಾಳಾಗಿದ್ದಾರೆ, ಅದೇನು ಬೇಡ. ಏನಮ್ಮ ನೀನು, ನಾ ಇಲ್ಲಿ ಚಿಕ್ಕ ಹುಡುಗ ಅಂತ ಬರ್ತಿದ್ಯಾ? ಈಗ ಯಾವನಿಸ್ತೇನಮ್ಮ? ನೀನ್ ಮುದುಕನೇ ಆದ್ರೂ ನೀನ್ ನನ್ನ ಮಗನೇ ಕಣ. ಕೊಡಿಸ್ಬೇಡಿ, ಹೀಗೆ ಮಾತಾಡ್ತೀನಿ ಆಯ್ತಾ? ಯಾಕೇನಾಯ್ತು? ತುಂಬಾ ಬೇಜಾರಲ್ಲಿದ್ಯಾ? ಏನಿಲ್ಲ. ಯಾಕೆ ಹೇಳು? ಅಮ್ಮ ಏನಾದ್ರು ಬೈದ್ರಾ? ಮತ್ತೆ ಯಾಕೆ ಹೇಳು? ಏನಿಲ್ಲಮ್ಮ, ಅಮ್ಮನ ಹತ್ರ ಮಮ್ಮಿ ನೀನ್ ಗೃಹಲಕ್ಷ್ಮಿ ಬಂದಿರೋದನ್ನೆಲ್ಲ ಮೊಬೈಲ್ ಫೋನ್ ಕೊಡ್ಸಮ್ಮ ಅಂತ ಅನ್ನ, ಅದಕ್ಕೆ ಕೊಡ್ಸಲ್ಲ ಅಂತ ಬೈಕ್ ಕಳಿಸ್ಬಿಡೋದು. ಅಲ್ಲಮ್ಮ, ಕ್ರಿಸ್ಮಸ್ಗಾದ್ರೆ 5,000 ರೂಪಾಯಿ ಮೊಬೈಲ್, 5,000 ರೂಪಾಯಿ ಡ್ರೆಸ್ ತಗೊಂತೀರಾ, ನನಗೆ ಮೊಬೈಲ್ ಫೋನ್ ಕೊಡ್ಸಕ್ಕಾಗಲ್ಲ. ನನಗೆ ಗೊತ್ತಿಲ್ಲಪ್ಪ, ನನಗೆ ಫೋನ್ ಬೇಕಂದ್ರೆ ಬೇಕಷ್ಟೇ. ನನಗೆ ಹೆಂಗ್ ಮಾಡಿ ಗೊತ್ತಿಲ್ಲಪ್ಪ, ನನಗೆ ಫೋನ್ ಬೇಕಂದ್ರೆ ಬೇಕಷ್ಟೇ. ಏನ್ ವಿಷಯಪ್ಪ? ಏನಿಲ್ಲ, ನಿಮ್ಮಿಂತ್ರ ಒಂದು ಸಹಾಯ ಆಗ್ಬೇಕಿತ್ತು. ಏನ್ ಸಹಾಯ? ಅದು ನಮ್ಮ ಮಗ ಕಾಲೇಜ್ ಹೋಗ್ತಿದ್ದಾನೆ, ಅದಕ್ಕೆ ಒಂದು ಮೊಬೈಲ್ ಬೇಕಂತೆ. ನೀವು ಸ್ವಲ್ಪ ಹಣ ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ. ನನ್ನ ಕಡೆ ಆಗುತ್ತೆ, ಹೇಗಾದ್ರೂ ಮಾಡಿ ಕೊಡಿ ಸರ್. ನಾನು ತಿಂಗಳ ನನ್ನ ಸಂಬಳದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸರಿ ಸರಿ, ತುಂಬಾ ಥ್ಯಾಂಕ್ಸ್. ಮೊಬೈಲ್ ನಮ್ ಸರ್ ಹತ್ರ ಸಾಲ ಮಾಡಿ ಇಸ್ಕೊಂಡು. ಈ ಮೊಬೈಲ್ ಕೊಡ್ಸಾಗ ಅದೇನು ಅಷ್ಟು ಅರ್ಜೆಂಟ್ ಇರ್ಲಿಲ್ವಲ್ಲ, ಅದಕ್ಕೆ ಸಾಲ ಮಾಡಿದ್ವಿ. ಮಗನ್ ವಿದ್ಯಾಭ್ಯಾಸಕ್ಕಾಗಿ ಅವ್ನು ಚೆನ್ನಾಗಿ ಓದಿದ್ರೆ ನಮ್ಗೆ ತಾನೇ ಒಳ್ಳೇದು. ಅವನು ವಿದ್ಯಾಭ್ಯಾಸ ಕೇಳಿದ್ರೆ ಪರವಾಗಿರ್ಲಿಲ್ಲ, ಹೀಗೇನೆ ಅವಳಿಗೂ ಹಂಗೆ ಕೊಡ್ಸಿದ್ವಿ. ನನ್ನ ಹತ್ರ ಒಂದ್ ಮಾತು ಕೂಡ ಆಡಿಲ್ಲ. ಒಂದು ಗ್ಲಾಸ್ ಕೊಡು. ಏನು ಮಾಡ್ತಿದ್ಯಾ? ಏನಿಲ್ಲ. ಓದ್ತೀರ? ಏನು ಮಾಡ್ತಿದ್ಯಾ? ಏನಿಲ್ಲ, ಫ್ರೆಂಡ್ ಮೆಸೇಜ್ ಮಾಡಿದ್ರು, ಅದಕ್ಕೆ ನೋಡ್ತಾ ಇದ್ದೀನಿ. ನೋಡು, ಕರೆದ್ರಲ್ಲಿ ಮುಖ್ಯವಾದ ಪಾಲು ಸಮಯವನ್ನು ಕರೆಯೋದ್ರಲ್ಲಿ ಮುಖ್ಯವಾದ ಪಾಲು ಈ ಮೊಬೈಲ್ ಇದೆ ಕಣೋ. ಇದನ್ನ ನಿನಗೆ ಚೆನ್ನಾಗಿ ನಿಯಂತ್ರಿಸಕ ಬರ್ಲಿಲ್ಲ ಅಂದ್ರೆ ನೋಡು, ಸಿಕ್ಕಾಕೊಂತೀಯ. ಆತರ ಏನಿಲ್ಲಮ್ಮ, ನಾನು ಫೋನ್ಗೆ ದಾಸ ಆಗ್ತಿದ್ದೀನ. ದಾಸರಾಗುವಂಥದ್ದು ಒಂದಿಂದ ನಡೆಯಲ್ಲಪ್ಪ, ಅದು ಲೈಫ್ ಟೈಮ್ ಪ್ರೋಸೆಸ್. ಹೋಗಮ್ಮ, ನಾವು ಓದ್ಬೇಕು, ಬಿಟ್ಬಿಡಿ. ಆಯ್ತು, ಈ ಕಾಫಿ ಕುಡಿ, ತಗೋ. ನೀನ್ ಯಾರನ್ನ ಬರ್ತಿದ್ದೀಯೇನು? ನೀನ್ ಯಾರನ್ನ ಬರ್ತಿದ್ದೀಯೇನು? ನೀನು ಲೋಕದೊಂದಿಗೆ ಹೊಂದ್ಕೊಂಡು ನಡಿಬೇಕಾ ಅಥವಾ ಲೋಕ ನಿಂತ್ಕೊಂಡು ನಡಿಬೇಕಾ? ಏನೋ ಇದು? ಇದ್ರಲ್ಲಿ ಏನ್ ಮಾತಪ್ಪಿದೆ? ಕೂದಿಗೆ ತಾನೇ ಬಣ್ಣ ಹಚ್ಚಿರೋದು, ಮಾಡಿದಲ್ಲ.
ಸೈತಾನ ಇದ್ರಲ್ಲಿ ಕೂಡ ನೋಡ್ತಾ ಇರ್ತಾನೆ ಕಣೋ, ಇದ್ರಲ್ಲಿ ಕೂಡ ಹುಚ್ಚ ಹಾಕ್ತಾ ಇರ್ತಾನೆ. ನೀನ್ ಇದ್ರಲ್ಲಿ ಏನ್ ತಪ್ಪಾಗತ್ತೆ ಬಿಡಮ್ಮ. ನಿಮ್ಮ ಅಪ್ಪನಿಗೆ ಹೇಳ್ಬೇಕು, ನೀನ್ ಕೇಳಿದ ತಕ್ಷಣ ಮೊಬೈಲ್ ಕೊಟ್ಬಿಟ್ರಲ್ಲ, ಚೆನ್ನಾಗಿ ಮಾತಾಡ್ತೀಯ ಕಣೋ. ಹೋಗಮ್ಮ, ಓದ್ಬೇಕು ಡಿಸ್ಟರ್ಬ್ ಮಾಡ್ಬೇಡ. ಯಾಕಮ್ಮ ಕಡೆ ನೋಡು ನೋಡು, ಈ ವಯಸ್ಸಿನಲ್ಲಿ ಮುಖ್ಯವಾದ ಕಾರ್ಯ ಏನಂದ್ರೆ ನಿನ್ ಹೃದಯವನ್ನು ನೀನ್ ಯೇಸುವಿಗೆ ಕೊಡ್ಬೇಕು. ಈ ಮೊಬೈಲ್ ಅಲ್ಲಿ ಕಳೆಯೋದಲ್ಲ ಕಣೋ, ನಿನ್ ಹೃದಯವನ್ನು ನೀನ್ ಯೇಸುವಿಗೆ ಕೊಡ್ಬೇಕು. ನಿನಗೆ ತುಂಬಾ ಎಲ್ಲ ಟೈಮ್ ಇರುತ್ತೆ, ಮೊಬೈಲ್ ನೋಡ್ಬೋದು. ಆದ್ರೆ ಈ ವಯಸ್ಸಲ್ಲಿ ಮುಖ್ಯವಾದ ನಿನ್ ಕೆಲಸ ಏನಂದ್ರೆ ನಿನ್ ದೇವರಿಗೆ ನಿನ್ ಹೃದಯವನ್ನು ಕೊಟ್ಟು ಅವರೊಂದಿಗೆ ಇರ್ಬೇಕಪ್ಪ. ಹೇಳನ್ನ ಕೇಳು, ಮೊಬೈಲ್ ನ ಜಾಸ್ತಿ ನೋಡ್ಬೇಡ. ಆಯ್ತಮ್ಮ, ಸಾರಿ ಸ್ವಲ್ಪ